ಭರತ್ ಶೆಟ್ಟಿ ಅವರು ಹಿಂದುತ್ವದ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕಪಾಳ ಕೊಡಿತಾರಂತ ಮಾತನ್ನು ಹೇಳಿದರು. ಇವರೇನು ಹಿಂದುತ್ವವನ್ನು ಗುತ್ತಿಗೆ ತೆಗಿಲಿಲ್ಲ. BJP ಪಕ್ಷದವರು ಅವರಿಗೆ ಕಪಾಲಕ್ಕೆ ನಿಜವಾಗಿ ಹೊಡಬೇಕಿದ್ರೆ ಮೊದಲಿಗೆ ಸುನೀಲ್ ಕುಮಾರಿನ ಕಪಾಲಕ್ಕೆ ಕಪಾಲ ಮೋಕ್ಷ ಮಾಡಲಿ. ಪರಶುರಾಮ ದೇವರ ಹೆಸರಿನಲ್ಲಿ ಮಾಡಿದಂಥ ಭ್ರಷ್ಟಾಚಾರ, ಪರಶುರಾಮನ ವಿಗ್ರಹಕ್ಕೆ ಮಾಡಿದಂಥ ಅನ್ಯಾಯ, ಈ ಜಿಲ್ಲೆಗೆ ಮಾಡಿದಂಥ ಮೋಸ, ಅದನ್ನು ಸಹಿಸುವಂತಹ ಈ ಕಪಟ ಹಿಂದೂವಾದಿಗಳು ಇವರು ರಾಹುಲ್ ಗಾಂಧಿಯ ವಿಚಾರ ಮಾತನಾಡುವಂಥ ನೈತಿಕತೆ ಇವರಿಗಿಲ್ಲ. ಇವತ್ತು ರಾಹುಲ್ ಗಾಂಧಿಯವರು ಈ ದೇಶಕ್ಕೆ ಬಲಿದಾನ ಕೊಟ್ಟಂತಹ ಒಂದು ಕುಟುಂಬದಿಂದ ಬಂದಂಥ ಒಂದು ವಂಶದ ಕುಡಿ, ಈ ದೇಶಕ್ಕೆ ಬಲಿದಾನ ಕೊಟ್ಟಂಥ ಕುಟುಂಬದಿಂದ ಬಂದವರು. ರಾಹುಲ್ ಗಾಂಧಿಯವರು ಇಡೀ ವಿಶ್ವದಲ್ಲಿ 6,000 ಕಿಲೋಮೀಟರ್ ಉದ್ದಗಲಕ್ಕೂ ಕಾಶ್ಮೀರದ ಕನ್ಯಾಕುಮಾರಿವರೆಗೂ ನಡ್ಕೊಂಡೋಗಿ ಭಾರತ್ ಜೋಡೋ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ, ಈ ಕಾರ್ಯಕ್ರಮದ ಮುಖಾಂತರ ಕೋಟ್ಯಾಂತರ ಭಾರತೀಯರ ಕಷ್ಟವನ್ನು ನೋಡಿ ಸ್ಪಂದಿಸಿದಂತಹ ಒಬ್ಬ ಧೀಮಂತ ನಾಯಕ ಯಾರಾದ್ರಿದ್ರೆ ರಾಹುಲ್ ಗಾಂಧಿಯವರು. ಇವತ್ತು BJP ಅವರ ಪಾಲಿಗೆ ಸಿಂಹಸ್ವಪ್ನ ಆಗಿ ಇವತ್ತು BJP ಅವರು ಈ ರಾಷ್ಟ್ರವನ್ನು ದರೋಡೆಕಾರರ ಕೈಯಲ್ಲಿ, ಬಂಡವಾಳಶಾಹಿಯ ಕೈಗಳಲ್ಲಿ ಕೊಟ್ಟು ಈ ದೇಶದ ಬಂಡವಾಳವನ್ನು ಬೊಕ್ಕಸನ್ನು ಲೂಟಿ ಮಾಡುವಂಥ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಅದನ್ನು ಎತ್ತಿ ಹಿಡಿಯುವಂಥ ಕೆಲಸ ಕಾರ್ಯವನ್ನು ರಾಹುಲ್ ಗಾಂಧಿ ಅವರು ಇವತ್ತು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನು ತೇಜೋವಧೆ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ರಾಷ್ಟ್ರಾದ್ಯಂತ ಅವರೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಈ ಸಲ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಬರುವ ಲೋಕಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ, ಅಗ್ಲಿ ಬಾರ್ ಕಾಂಗ್ರೆಸ್ 400 ಪಾರ್ ಆಗ್ತದೆ ಎಂಬ ಘೋಷಣೆಯನ್ನು ಕೂಗುತ್ತಾ, ಮತ್ತು ಭರತ್ ಶೆಟ್ಟಿ ಅವರು ಹಾಕಿದಂಥ ಸವಾಲಿಗೆ ನಾವೆಲ್ಲ ರಾಹುಲ್ ಗಾಂಧಿ ಅವರೇ, ನಾವೆಲ್ಲ ಹಿಂದೂಗಳೇ. ಅವರಿಗೆ ಡೆಲ್ಲಿ ತನಕ ಹೋಗೋದು ಬೇಡ, ನಾವೇ BJP ಆಫೀಸಿಗೆ ಬರ್ತೀವಿ. ಅವ್ರ ತಾಕತ್ತಿದ್ದರೆ ನಮ್ಮ ಕಾರ್ಯಕರ್ತರಿಗೆ ಮೊದಲಿಗೆ ಕಪಾಲಕ್ಷ ಮೋಕ್ಷ ಮಾಡಿ ನೋಡಲಿ, ಮತ್ತೆ ನಾವು ಮಾತನಾಡೋಣ.